ಹಾಯ್ ಹೆಲೋ ಫ್ರೆಂಡ್ಸ್, ವೈಶಾಲಿ ಕೋಟೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನು ಅಂತ ಅಂದರೆ ಸ್ವೀಟ್ ಕಾರ್ನ್ ಇಡ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಇದರಿಂದ ಢೋಕ್ಲಾ ಕೂಡ ಮಾಡ್ಕೋಬಹುದು. ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಂಡು ಇದನ್ನು ತಿನ್ಬಹುದು. ಒಂದು ಹೊಸ ಹೊಸ ರೆಸಿಪಿಗಳನ್ನು ಮಾಡಿದ್ರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನಾನು ಇದರದ್ದು ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಈ ಥರ ತೊಗೊಂಡ್ಬಿಟ್ಟು ಫ್ರೆಶ್ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚಾಕುವಿಂದ ಈ ಥರ ಕಟ್ ಮಾಡ್ಕೋಬೇಕು. ತೆಗೆದುಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಈ ಥರನೇ ತೆಗೆದುಕೊಳ್ಬೇಕು. ನೋಡಿ, ಒಂದು ಸ್ವೀಟ್ ಕಾರ್ನ ನಾನು ಈ ಥರ ಚಾಕುವಿಂದ ಎಲ್ಲನೂ ತೆಗೆದುಕೊಂಡಿದ್ದೀನಿ. ನೀವು ಒಣಗಿದ ಸ್ವೀಟ್ ಕಾರ್ನ್ ಕೂಡ ತಗೋಬಹುದು. ಹಸಿ ತೊಗೊಂಡ್ರೆ, ಫ್ರೆಶ್ ಆಗಿರೋವಂಥ ತೊಗೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು ಪಾತ್ರೆಗೆ 1 ಬಟ್ಟಲು ಕಡಲೆಬೇಳೆ ಹಿಟ್ಟನ್ನು ನಾನು ತಗೋತಾ ಇದ್ದೀನಿ. ಇಲ್ಲಿ ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೋಬೇಕು. ಇವಾಗ 1 ಬಟ್ಟಲು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಇವಾಗ ಅದೇ ಬಟ್ಟಲಿನಿಂದ 1 ಬಟ್ಟಲು ಚಿರೋಟಿ ರವೆನ ತಗೊಂಡಿದ್ದೀನಿ. ಇವಾಗ ನಾನು ಅದೇ ಬಟ್ಟಲಿನಿಂದ 1 ಬಟ್ಟಲು ಮೊಸರನ್ನ ತಗೋತಾ ಇದ್ದೀನಿ. ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ಅರ್ಧ ಬಟ್ಟಲೆ ತೊಗೊಂಡ್ರೆ ಎಲ್ಲನೂ ಅರ್ಧ ಬಟ್ಟಲೆನೇ ತಗೋಬೇಕು. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ನಾನು 2 ಚಮಚನ ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನೀರು ಹಾಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಸ್ಟ್ರಕ್ಚರ್ ಈ ಥರ ಬರಬೇಕು. ಇವಾಗ ಇದನ್ನು ನಾವು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇವಾಗ ನಾವು ಇಲ್ಲಿ ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀವಲ್ಲ, ಅದನ್ನು ಇವಾಗ ನಾವು ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು. ನೋಡಿ, ಇಲ್ಲಿ ಬ್ಯಾಟರ್ 5 ನಿಮಿಷ ಆಗಿದೆ. ಇವಾಗ ನಾನಿಲ್ಲಿ ಸ್ವೀಟ್ ಕಾರ್ನ್ನ ರುಬ್ಕೊಂಡಿದ್ದೀನಿ. ನೋಡಿಲ್ಲಿ ತರಿಯಾಗೂ ರುಬ್ಕೋಬಹುದು. ಇದು ಫ್ರೆಶ್ ಆಗಿರೋದ್ರಿಂದ ಒಂದು 2 ಸುತ್ತಿಗೆ ಇಷ್ಟು ಫೈನ್ ಆಗೋಯಿತು. ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಚೆನ್ನಾಗಿದೆ ಅಲ್ವಾ? ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಹಸಿಮೆಣಸಿನ್ಕಾಯಿನ ನಾನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಪೇಸ್ಟ್ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನೀವು ಬೇಕಂದರೆ ನೀರು ಹಾಕೋಬೋದು. ಆದರೆ ನನಗೆ ನೀರು ಹಾಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಕರೆಕ್ಟಾಗಿದೆ ಬ್ಯಾಟ್ರು. ಇವಾಗ ಇಲ್ಲಿ ನಾನು ಇಡ್ಲಿ ಪಾತ್ರೆನೇ ಇಟ್ಟಿದ್ದೀನಿ. ನೋಡ್ಬೋದು ನೀವು, ನೀರನ್ನು ನಾನು ಈ ಥರ ಇಟ್ಟಿದ್ದೀನಿ. ಯಾವ ಥರ ನಾವು ಇಡ್ಲಿ ಮಾಡ್ಕೋತೀವೋ ಅದೇ ಥರನೇ ಇಟ್ಕೋಬೇಕು. ಇವಾಗ ನಾನಿಲ್ಲಿ ಇಡ್ಲಿ ಪಾತ್ರೆ ಏನಿದೆಯಲ್ಲ, ಇದಕ್ಕೆಲ್ಲ ನಾನಿಲ್ಲಿ ಎಣ್ಣೆನ ಸವರ್ಕೋತಾ ಇದ್ದೀನಿ. ಇವಾಗ ಈ ಥರ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇವಾಗ ಸೋಡಾ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಿದ್ದರೆ ಈನೋ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡ್ಬಿಟ್ಟು ಇದು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ತಕ್ಷಣವೇ ಇಡ್ಲಿ ತಟ್ಟೆಯಲ್ಲಿ ಹಾಕಿಬಿಡಬೇಕು. ತಡ ಮಾಡೋ ಹಾಗಿಲ್ಲ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ನಾನು ಈ ಥರ. ಇಡ್ಲಿ ಮಾಡೋದಕ್ಕೆ ನಾವು ಯಾವ ಥರ ಹಾಕೋತೀವೋ ಅದೇ ಥರನ ಹಾಕೋಬೇಕು. ನೀವು ಬೇಕಿದ್ರೆ ಢೋಕ್ಲಾ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ನಾನು ಒಂದು ತಟ್ಟೆಗೆ ಈ ಥರ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಆಮೇಲೆ ಗಾರ್ನಿಷ್ಗೋಸ್ಕರ ನಾನು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇಟ್ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಇಟ್ಬಿಡಬೇಕು. ಇವಾಗ ನಾನಿಲ್ಲಿ ಅದೇ ಥರ ಢೋಕ್ಲಾ ಕೂಡ ಮಾಡ್ತಾಯಿದ್ದೀನಿ. ನೋಡಿಲ್ಲಿ ಒಂದು ಸ್ಟ್ಯಾಂಡನ್ನು ನಾನು ಈ ಥರ ನೀರಲ್ಲಿ ಇಟ್ಕೊಂಡಿದ್ದೀನಿ.
ಇವಾಗ ಅದೇ ಥರ ನಾನಿಲ್ಲಿ ಇದಕ್ಕೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲೇ ಈ ಥರ ಮಾಡ್ಕೊಂಡ್ಬಿಟ್ಟು ಈ ಸ್ಟ್ಯಾಂಡ್ ಮೇಲೆ ಇಟ್ಬಿಡಬೇಕು. ಇವಾಗ ಇದಕ್ಕೆ ಮುಚ್ಚಿಡಬೇಕು. ಇವಾಗ ಇಲ್ಲಿ ಇಡ್ಲಿನ ರೆಡಿ ಆಗಿದೆ ಇಲ್ಲ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಚಾಕುವಿಂದ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಆಗಿದೆ. ಇಲ್ಲಿ ನಾನಿವಾಗ ಸ್ಟೋವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ತಣ್ಣಗಾಗಿ ಬಿಡಬೇಕು. ಆವಾಗಲೇ ಚೆನ್ನಾಗಿ ತೆಗೆಯೋದಕ್ಕೆ ಬರುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಕೂಡ ಢೋಕ್ಲಾ ಮಾಡೋದಕ್ಕೋಸ್ಕರ ಇಲ್ಲಿ ಹಾಕಿಟ್ಟಿದ್ದಲ್ಲ, ಅದು ಕೂಡ ರೆಡಿಯಾಗಿದೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ರೆಡಿಯಾಗಿದೆ. ಕರೆಕ್ಟಾಗಿ ಒಂದು 10 ನಿಮಿಷಕ್ಕೆ ಇದು ರೆಡಿಯಾಗಿದೆ. ಇವಾಗ ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಚಾಕುವಿಂದ ಸುತ್ತಲೂ ಕೂಡ ಒಂದು ರೌಂಡಾಗಿ ಇದನ್ನು ತೆಗೆದುಕೊಂಡಿದ್ದೀನಿ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಕೇಕ್ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಬಂದಿದೆ. ಇವಾಗ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ರೆಡಿಯಾಗಿದೆ. ಢೋಕ್ಲಾನು ರೆಡಿ ಆಯಿತು ಮತ್ತು ಇಡ್ಲಿ ಕೂಡ ರೆಡಿ ಆಯಿತು. ನೋಡಿ ಇವಾಗ ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಬಿಸಿ ಇದ್ದಾಗ ಅಲ್ಲೇ ಮೆತ್ಕೊಳ್ಳುತ್ತೆ, ತೆಗಿಯೋಕ್ಕೆ ಬರಲ್ಲ, ಚೆನ್ನಾಗೂ ಆಗಲ್ಲ. ನೋಡಿ ಸೂಪರಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇವಾಗ ನಾವು ಇದನ್ನು ಒಂದು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿಕೊಂಡ್ರೆ ಅದರ ಟೇಸ್ಟು ಡಬಲ್ ಆಗುತ್ತೆ ಮತ್ತು ಒಗ್ಗರಣೆ ಮಾಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ತಿಂತಾರೆ. ಇವಾಗ ನಾನಿಲ್ಲಿ 1 ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು 1 ಚಮಚ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ನೋಡೋದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೆಂಪಗಾಗಿರುವಂಥ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈ ಢೋಕ್ಲಾ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಮತ್ತು ಒಂದು 4 ಇಡ್ಲಿ ಕೂಡ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ ನಮ್ಮ ಢೋಕ್ಲಾ ಮತ್ತು ಇಡ್ಲಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು. ನೀವು ಟಿಫಿನ್ಗೆ ಮಾಡ್ಕೋಬೋದು, ಸಂಜೆಗೆ ಸಾಯಂಕಾಲ ಕೂಡ ನೀವು ಇದನ್ನು ರೆಡಿ ಮಾಡಿಕೊಂಡು ತಿನ್ಬೋದು, ಮಕ್ಕಳಿಗೆ ಕೊಡ್ಬೋದು. ಟೀ ಟೈಮ್ಸ್ಗೆ ಇದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.